ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಮಾಡಿ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಏನು ಕಾರಲ್ಲಿ ಕೂತಿದ್ದಾಳೆ ಅಂದ್ಕೊಳ್ತಿದ್ದೀರಾ? ಹೌದು, ಇವಾಗ ನಾನು ಧರ್ಮಸ್ಥಳದಲ್ಲಿದ್ದೇನೆ. ತೋರಿಸ್ಬಿಡ್ತೇನೆ ನೋಡಿ. ಧರ್ಮಸ್ಥಳದಲ್ಲಿದ್ದೇನೆ. ಸೌತಡ್ಕ ಹೋಗಬೇಕಿತ್ತು, ಅದಕ್ಕೋಸ್ಕರ ಸುಬ್ರಹ್ಮಣ್ಯ ಬಸ್ ಹತ್ತಿ ಅಲ್ಲಿ ಇಳ್ಕೊಂಡು ಹೋಗಿ ಮತ್ತೆ ಪುನಃ 2 ಕಿಲೋಮೀಟ್ರ್ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕಿಂತ ಇವರು ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾರಂತೆ. ಸೊ ಜಸ್ಟ್ ಡ್ರಾಪಿಗೆ ಎಷ್ಟು 50 ರುಪೀಸ್ ಒಬ್ಬರಿಗಾದರೆ 100 ಆಗುತ್ತೆ, ಬಿಟ್ಟು ಬರೋದಾದರೆ ಒಬ್ಬರಿಗೆ 100 ಅಂತ ಹೇಳಿದರು. ಅದಕ್ಕೋಸ್ಕರ ಇವಾಗ ಗಾಡೀಲಿ ಇದ್ದೀವಿ. ಇನ್ನೊಬ್ಬರು ಸಹ ಇದ್ದಾರೆ, ನಾನು ತೋರಿಸ್ಲಿಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಕಂಫರ್ಟೇಬಲ್ ಇಲ್ಲ ಕ್ಯಾಮರಾ ಮುಂದೆ. ಹಾಗಾಗಿ ಬನ್ನಿ, ನೀವು ಸಹ ನನ್ನ ಜೊತೆ ಸೌತಡ್ಕ ನೋಡ್ಕೊಂಬಿಡಿ. ಸೌತಡ್ಕ ನೀವು ಬರಬೇಕಂದ್ರೆ ಕೂಡ ಹಾಗೆ ಧರ್ಮಸ್ಥಳ ಇಳಿದು ಬೇಕಾದರೆ ಸುಬ್ರಹ್ಮಣ್ಯ ಹೋಗೋ ಬಸ್ಸಲ್ಲಿ ಹೋಗಿ ಕೊಕ್ಕಡಕ್ಕೆ ಇಳಿದು ಮತ್ತೆ ಅಲ್ಲಿಂದ 2 ಕಿಲೋಮೀಟ್ರ್ ರಿಕ್ಷಾ ಮಾಡಬೇಕು. ಇಲ್ಲಾಂದರೆ ನಿಮಗೆ ಈ ಥರ ವೆಹಿಕಲ್ ಎಲ್ಲ ಸಿಗ್ತದೆ, ಅವರು ಕರ್ಕೊಂಡು ಹೋಗಿ ಬಿಡ್ತಾರೆ, ಡೈರೆಕ್ಟ್ ಅಲ್ಲಿ ಟೆಂಪಲಿಗೆ ಕರ್ಕೊಂಡು ಹೋಗ್ತಾರೆ ಅವರು. ಸೊ ನೋಡ್ಕೊಂಬನ್ನಿ. ಫೈನಲಿ ಕೊಕ್ಕಡಕ್ಕೆ ಬಂದ್ವಿ. ಇಲ್ಲಿಂದ 2 ಕಿಲೋಮೀಟ್ರ್ ಒಳಗಿದೆ ದೇವಸ್ಥಾನ. ಇದು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ. 800 ವರ್ಷಗಳ ಹಿಂದೆ ರಾಜಮನೆತನದವರ ಸ್ವಂತ ಇಲ್ಲಿ ದೇವಸ್ಥಾನ ಇರ್ತದೆ. ಅದು ಯುದ್ಧ ಸಂದರ್ಭದಲ್ಲಿ ನಾಶ ಆಗಿ ಹೋಗ್ತದೆ. ನಂತರ ಇದು ಪಾಳು ಬಿದ್ದ ಪ್ರದೇಶ ಆಗ್ತದೆ, ಅಂದರೆ ಹುಲ್ಲುಗಾವಲೆಲ್ಲ ಬೆಳೆದಿರ್ತದೆ. ಹಾಗೆ ಗೊಲ್ಲರಿಗೆ ಒಂದು ಗಣೇಶನ ಮೂರ್ತಿ ಸಿಗ್ತದೆ. ಅವರು ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ನಿಷ್ಠೆಯಿಂದ ಪೂಜೆ ಮಾಡುತ್ತಾ. ಅದಕ್ಕೆ ನೈವೇದ್ಯ ಅಂತೇಳಿ ಸೌತೆಕಾಯಿ ಇಡ್ತಾ ಇರ್ತಾರೆ, ಯಾಕಂದರೆ ಅವ್ರು ಸೌತೆಕಾಯಿ ಎಲ್ಲ ಬೆಳೆದಿರ್ತಾರೆ ಆ ಪ್ರದೇಶದಲ್ಲಿ. ಹಾಗಾಗಿ ಅದಕ್ಕೆ ಸೌತಡ್ಕ ಅಂತೇಳಿ ಹೆಸರು ಬರ್ತದೆ. ಮತ್ತು ಇಲ್ಲಿ ವಿಶೇಷ ಏನಂತ ಹೇಳಿದರೆ, ಇದಕ್ಕೆ ಯಾವುದೇ ಗರ್ಭಗುಡಿ ಇರುವುದಿಲ್ಲ, ಸುತ್ತಮುತ್ತ ಯಾವುದೇ ಇದು ಗೋಡೆಗಳು ಸಹ ಇರುವುದಿಲ್ಲ. ಮತ್ತು ಹಾಗೆ ಇದಕ್ಕೆ ಗಂಟೆ ಗಣಪತಿ ಅಂತ ಕೂಡ ಕರೀತಾರೆ. ಯಾಕಂತ ಹೇಳಿದರೆ, ನಿಮ್ಮದು ಏನೇ ಇಚ್ಛೆ ಇದ್ದರೂ ಕೂಡ ಅದನ್ನು ಇಲ್ಲಿ ಬೇಡಿಕೊಂಡು ಅದು ನೆರವೇರಿದ ನಂತರ ಇಲ್ಲಿ ಬಂದು ಗಂಟೆ ಕಟ್ಬೋದು. ಹಾಗೆ ಇಲ್ಲಿ ಹಲವಾರು ಗಂಟೆಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ ದೇವಸ್ಥಾನದಲ್ಲಿ. ಹೇಳುವ ಪ್ರಕಾರ ನೀವು ಬೇಡಿಕೊಂಡ 45 ದಿನದಲ್ಲಿ ನಿಮ್ಮ ಇಚ್ಛೆ ಪೂರೈಸಿದೆ ಅಂತೇಳಿ ಹೇಳ್ತಾರೆ. ನಾವು ಹೋದದ್ದು ಇಲ್ಲಿಗೆ ಚೌತಿ ಸಂದರ್ಭದಲ್ಲಿ, ಅಂದರೆ ಗಣೇಶನ ಹಬ್ಬದ ದಿನ ಹೋದದ್ದು. ಆವತ್ತು ರಶ್ ಇತ್ತು, ಬಟ್ ನಾವು ಸ್ವಲ್ಪ ಬೇಗ ಹೋದ್ವಿ, ಸ್ವಲ್ಪ ಕಮ್ಮಿ ಬೇಗ ದರ್ಶನ ಸಿಕ್ತು. ಇಲ್ಲಾಂದರೆ ಫುಲ್ ರಶ್ ಇತ್ತಲ್ಲಿ. ನಾರ್ಮಲ್ ಡೇಸಲ್ಲಿ ಅಷ್ಟೊಂದೇನು ರಶ್ ಇರಲ್ಲ. ಮತ್ತು ಈ ದೇವಸ್ಥಾನ 24 hours ಕೂಡ ದರ್ಶನ ಇರ್ತದೆ. ನಂತರ ಧರ್ಮಸ್ಥಳದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಕನ್ಯಾಡಿ ರಾಮ ಮಂದಿರಕ್ಕೆ ಹೋದ್ವಿ. ಧರ್ಮಸ್ಥಳಕ್ಕೆ ಬಂದರೆ ತಪ್ಪದೇ ಇದನ್ನು ಹೋಗಲೇಬೇಕು. ಎಷ್ಟೋ ಜನಕ್ಕೆ ಇದು ಉಂಟಂತ ಕೂಡ ಗೊತ್ತಿರಲ್ಲ. ಇದರ ವಿಶೇಷತೆ ಏನಂತ ಹೇಳಿದರೆ, ರಾಮ ಸೀತೆಯನ್ನು ಹುಡುಕುವ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಬಂದಿರ್ತಾರೆ. ಇಲ್ಲಿ ಬಂದು ಸ್ವಲ್ಪ ದಿನ ಇರ್ತಾರೆ. ಹಾಗಾಗಿ ಇಲ್ಲಿಗೆ ನೆಕ್ಸ್ಟ್ ಒಬ್ಬರು ಸ್ವಾಮೀಜಿ, ಹಾಗೆ ಯೋಗ ಗುರುಗಳು, ಹಾಗೆ ಅವರು ದೈವೀ ಶಕ್ತಿಯನ್ನು ಹೊಂದಿರುವಂತಹ ನಿತ್ಯಾನಂದ ಸ್ವಾಮಿಯವರು ಇಲ್ಲಿ ಸ್ವಲ್ಪ ದಿನ, ಅಂದರೆ ಧರ್ಮಸ್ಥಳ ಯಾತ್ರೆಯ ಸಂದರ್ಭದಲ್ಲಿ ಇಲ್ಲಿ ಬಂದು ಇರ್ತಾರೆ. ಅವರು ಇಲ್ಲಿ ರಾಮ ಮಂದಿರ ಸ್ಥಾಪಿಸಬೇಕು ಅಂತೇಳಿ ಇಚ್ಛೆಯನ್ನು ಇಟ್ಕೊಳ್ತಾರೆ. ಹಾಗೆಯೇ 1978ರಲ್ಲಿ ಬೆಂಗಳೂರಿನ ಶ್ರೀ ಬಾಲಶಿವಯೋಗಿ ಮಹಾರಾಜವರು ಇಲ್ಲಿ ರಾಮ ಮಂದಿರಕ್ಕೆ ಅಡಿಪಾಯವನ್ನು ಹಾಕ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ 2 ಎಕರೆ ಜಾಗ ತಗೊಂಡು ಅವರು ರಾಮ ಮಂದಿರ ಸ್ಥಾಪನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರು? ನಿತ್ಯಾನಂದ ಸ್ವಾಮೀಜಿಯವರು. ಇದು 2007ರಲ್ಲಿ ಮಂದಿರದ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ 45 ದಿನಗಳ ಕಾಲ ನಡೀತದೆ. ನೆಕ್ಸ್ಟ್ ಇದರ ವಿನ್ಯಾಸವನ್ನು ನೀವು ನೋಡ್ತಾ ಇರ್ಬೋದು, ಎಷ್ಟು ಸುಂದರವಾಗಿದೆ. ಹಾಗೆ ಮಾರ್ಬಲ್ಸ್ ಅದನ್ನೆಲ್ಲ ಅವರು ತಮಿಳುನಾಡು ಬೇರೆ ಬೇರೆ ರಾಜ್ಯದಿಂದ ಎಲ್ಲ ತಂದು ಉತ್ಸವವನ್ನು ಮಾಡಲಾಗಿರ್ತದೆ. ಹಾಗೆ ನೀವು ಧರ್ಮಸ್ಥಳಕ್ಕೆ ಬಂದಾಗ ತಪ್ಪದೇ ಇಲ್ಲಿ ಬರಬೇಕು ಅಂತ ಹೇಳ್ತೇನೆ. ಎಷ್ಟೋ ಜನಕ್ಕೆ ಈ ಸ್ಥಳ ಗೊತ್ತಿರಲ್ಲ ಇಲ್ಲಿದೆ ಅಂತ ಹೇಳಿ. ಧರ್ಮಸ್ಥಳದಿಂದ ನೀವು ಗೌರ್ಮೆಂಟ್ ಬಸ್ಸೇ ಇರೋದು ಅಥವಾ ಪ್ರೈವೇಟ್ ಬಸ್ಸಲ್ಲಿ ಬಂದರೂ 10 ರೂಪಾಯಿ ಟಿಕೆಟ್ ಆಗುತ್ತೆ. ಇಲ್ಲಿ ಬಂದು ನೋಡಿಕೊಂಡು ಹೋಗಿ, ತಪ್ಪದೇ ನೋಡ್ಕೊಂಡು ಹೋಗಿ, ತುಂಬ ಚೆಂದ ಇದೆ ಇಲ್ಲಿ. ಇದರ ಪಕ್ಕದಲ್ಲೇ ನಿತ್ಯಾನಂದ ಸ್ವಾಮಿ ಅವರದ್ದು ಚಿಕ್ಕ ಗುಡಿ ಕೂಡ ಇದೆ. ಅದರದ್ದು ವಿಡಿಯೋ ಕ್ಲಿಪ್ ನನಗೆ ತೆಗಿಲಿಕ್ಕೆ ನೆನಪಾಗಲಿಲ್ಲ, ಇಷ್ಟೇ ಮಾಡಿದ್ದೇನೆ. ಹಾಗೆ ಇಲ್ಲಿ ಇನ್ನೂ ವಿಶೇಷ ಏನಂತ ಹೇಳಿದರೆ, ಪಾರ್ವತಿಯ ಹಲವಾರು ರೂಪಗಳು ಇಲ್ಲಿ ಅದನ್ನು ಕೆತ್ತಿದ್ದಾರೆ. ಹಾಗೆಯೇ ಗ್ರಹಗಳು ಏನಿದೆ, ಬುಧ, ಗುರು, ಶುಕ್ರ, ಅದೆಲ್ಲ ಶನಿ, ಅದೆಲ್ಲ ಕೂಡ ಅದರದ್ದು ಕೂಡ ಸಪ್ರೇಟ್ ಒಂದು ಚಿಕ್ಕ ಚಿಕ್ಕ ಗುಡಿ ಇದೆ. ಇವಾಗ ಪಾರ್ವತಿದು ಹೇಗೆ ನೋಡಿದ್ರಿ ಹಾಗೆ ಚಿಕ್ಕ ಚಿಕ್ಕ ಗುಡಿಗಳು ಸಹ ಇಲ್ಲಿ ಇದೆ. ಹಾಗೆ ಈ ದೇವಸ್ಥಾನವನ್ನು ನಿರ್ಮಿಸಿದಂತಹ ನಿತ್ಯಾನಂದ ಸ್ವಾಮೀಜಿಯವರದ್ದು ಕೂಡ ಸಣ್ಣ ಗುಡಿ ಇದರ ಪಕ್ಕದಲ್ಲೇ ಇದೆ. ಅದರ ವಿಡಿಯೋ ನಾನು ತೆಗಿಲಿಕ್ಕೆ ನೆನಪಾಗಲಿಲ್ಲ ನನಗೆ. ಇಲ್ಲಿ ನಮ್ಮ ಕೃಷ್ಣನ ಮೂರ್ತಿ ಸಹ ಇತ್ತು, ಹಾಗೆ ಹನುಮಂತ. ರಾಮ ಇದ್ಮೇಲೆ ಹನುಮಂತ ಇರಲೇಬೇಕಲ್ವ.
ನಾಗಬನ ಕೂಡ ಇದೆ. ನೆಕ್ಸ್ಟ್ ಇದು ಹೊರಗಿನ ವಿನ್ಯಾಸ ನೋಡಿ, ಈ ದೇವಸ್ಥಾನದ್ದು ಎಷ್ಟು ಸುಂದರವಾಗಿದೆ ಅಲ್ವಾ, ವಿಭಿನ್ನವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.